ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರಂಗೋಲಿ ಇದಾಗಿದೆ. ಸೊ ರಂಗೋಲಿ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಮಧ್ಯಾಹ್ನದ ಅಡುಗೆನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ನಮ್ಮ ಮನೇಲಿ ಚಿಕನ್ನು ಜಾಸ್ತಿ ತರಲ್ಲ, ನಾವೇನು 1/2 kg ಚಿಕನ್ ಅಷ್ಟೇ. ಅದು ಒಂದು 4 ಮೊಟ್ಟೆ ಇಷ್ಟನ್ನೆಲ್ಲ ಕುಕ್ಕರ್ಗೆ ಹಾಕಿಬಿಟ್ಟು ಒಂಚೂರು ಉಪ್ಪು ಹಾಕಿದ್ದೀನಿ. ಸೊ ಮೊದಲಿಗೆ ಇದನ್ನು ಬೇಯಿಸ್ಕೊಂಡು ಬಿಡ್ತೀನಿ. ಸೊ ಆಮೇಲೆ ಬೇರೆ ರೆಸಿಪಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಒಂಚೂರು ಅರಿಶಿನ ಪುಡಿ ಕೂಡ ಹಾಕಿದ್ದೀನಿ. ಈಗ ಕುಕ್ಕರ್ ಮುಚ್ಚಿಬಿಡ್ತೀನಿ. ಸೊ ನಾನು ಇವತ್ತು ಕುಷ್ಕ ಮಾಡೋಣ ಅಂದ್ಬಿಟ್ಟು ಮೊದಲಿಗೆ ಚಿಕನ್ನ ಬೇಯಿಸ್ಕೊತಾ ಇದ್ದೀನಿ. ಸೊ ನನಗೆ ಚಿಕನ್ ಸ್ಟಾಕ್ ಬೇಕಿರೋದ್ರಿಂದ ಮೊದಲಿಗೆ ಚಿಕನ್ ಬೇಯಿಸ್ಕೊಂಡ್ರೆ ನನಗೆ ಆಮೇಲೆ ಆ ನೀರೇನಿದೆ ಅದನ್ನು ಸಪ್ರೇಟ್ ಮಾಡಿ ಚಿಕನ್ ಸಪ್ರೇಟ್ ಮಾಡ್ಬೋದು.
ಸೊ ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಡ್ತೀನಿ. ಸೊ ನಿಮಗೆ ಯಾವಾಗಾದರೂ ಬೇಜಾರಾಯಿತು ಅಂತಂದರೆ ಅದೇ ಬಿರಿಯಾನಿ, ಅದೇ ಚಿಕನ್ ಫ್ರೈ ಎಲ್ಲ ಬೇಜಾರಾಗುತ್ತಲ್ಲ, ಒಂದೇ ಡಿಶ್ ತಿನ್ನಬೇಕು ಅಂತಂದರೆ, ಸೊ ಆ ಟೈಮಲ್ಲಿ ಈ ರೀತಿ ನೀವು ಮಾಡ್ಕೋಬೋದು. ಈಗ ನಾನು ಮತ್ತೊಂದು ಕುಕ್ಕರ್ ಇಡ್ತಾಯಿದ್ದೀನಿ ಕುಷ್ಕ ಮಾಡೋಕ್ಕೆ ಅಂದ್ಬಿಟ್ಟು. ಸೊ ಇನ್ನೊಂದು ಕುಕ್ಕರ್ ಏನಿದೆ ನೋಡಿ ಆ ಕಡೆ ಶಿಫ್ಟ್ ಮಾಡಿದ್ದೀನಿ. ಅದು ಆಲ್ರೆಡಿ ವಿಸಲ್ ಬಂದಿದೆ. ಸೊ ಅದನ್ನು ಆ ಕಡೆ ಶಿಫ್ಟ್ ಮಾಡಿದ್ದೀನಿ. ಸೊ ನಾನು ಹೇಳಿದ್ದೀನಿ ಪ್ರೀವಿಯಸ್ ವ್ಲಾಗ್ಸಲ್ಲೆಲ್ಲ ಲೈಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು. ಸೊ ಹಾಗಾಗಿ ಕ್ಲಾರಿಟಿ ಇಲ್ಲ, ಬೇಜಾರು ಮಾಡ್ಕೊಳ್ಬೇಡಿ. ಇನ್ನೊಂದು ಬೇರೆ ಲೈಟಿಂಗ್ ತೊಗೊಂಡು ಬರಬೇಕು, ಆರ್ಡ್ರ್ ಮಾಡಬೇಕು. ಅದಾದಮೇಲೆ ನಿಮಗೆ ಕ್ಲಾರಿಟಿ ಇರುತ್ತೆ. ಸೊ ಇವಾಗ ಕುಕ್ಕರಲ್ಲಿ ಒಂಚೂರು ಎಣ್ಣೆನ ಹಾಕಿದ್ದೀನಿ. ಕುಷ್ಕ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಖಂಡಿತ ಟ್ರೈ ಮಾಡಿ. ಅದೇ ಬಿರಿಯಾನಿ, ಅದೇ ಗೀ ರೈಸು ಮತ್ತು ಬೇರೆ ಬೇರೆ ನಾನು ಕೂಡ ಮಾಡಿ ಬೇಜಾರಾಗಿದೆ. ಹಾಗಾಗಿ ಇವತ್ತು ಕುಷ್ಕ ಮಾಡೋಣ ಅಂದ್ಬಿಟ್ಟು. ಸೊ ಮೊದಲು ನಾನು ಹಳೆ ಮನೆಯಲ್ಲಿದ್ದಾಗ ತುಂಬ ಮಾಡ್ತಾಯಿದ್ದೆ. ಇಲ್ಲಿ ಬಂದಮೇಲೆ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಸೊ ಇವಾಗ ಎಣ್ಣೆ ಹಾಕಿದ್ಮೇಲೆ 2 ಏಲಕ್ಕಿ ಹಾಕಿದ್ದೀನಿ, ಲವಂಗ, ಚಕ್ಕೆ, ಮರಾಠಿ ಮೊಗ್ಗು ಮತ್ತು ಅನಾನಸ್ ಹೂವು ಎಲ್ಲ ಹಾಕಿದ್ದೀನಿ. ಸೊ ನಿಮ್ಮ ಹತ್ರ ಯಾವ್ದ್ಯಾವ್ದು ಸ್ಪೈಸಸ್ ಇದೆ ನೋಡಿ ಅದನ್ನೆಲ್ಲ ಹಾಕಿ. ಸೊ ಸ್ವಲ್ಪ ಸ್ಪೈಸಸ್ ಎಲ್ಲ ಸಿಡಿತಾ ಇತ್ತು. ಹಾಗೆ 2 ಬಿರಿಯಾನಿ ಎಲೆ ಕೂಡ ಹಾಕಿದ್ದೀನಿ. ಕಲ್ಲು ಹೂವು ಹಾಕ್ತೀನಿ. ಸೊ ಕಲ್ಲು ಹೂವು ಮಾತ್ರ ನಾನು ಮಿಸ್ ಮಾಡೋದಿಲ್ಲ. ಸೊ ಮೊದಲಿಗೆ ತೊಗೊಂಡು ಬಂದು ಸ್ವಲ್ಪ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದೇ ಒಳ್ಳೆ ಫ್ಲೇವರ್ ಕೊಡೋದು ನಿಮಗೆ. ಕಲ್ಲು ಹೂವನ್ನ ಮಾತ್ರ ಮಿಸ್ ಮಾಡಬೇಡಿ. ನಿಮ್ಮ ಮನೇಲಿ ಬಿರಿಯಾನಿ ಮಾಡ್ತಾಯಿದ್ದೀರಾ ಅಥವಾ ಯಾವುದೇ ಬಾತ್ ರೆಸಿಪಿ ಮಾಡ್ತಾಯಿದ್ದೀರಾ ಅಂತಂದರೆ ಒಂದು 4 ಮನೆಗೆ ವಾಸನೆ ಬರಬೇಕು. ಅದಕ್ಕೋಸ್ಕರ ಕಲ್ಲು ಹೂವು ತುಂಬ ಇಂಪಾರ್ಟೆಂಟು. ಸೊ ಅದನ್ನೆಲ್ಲ ಹಾಕಿದ ಮೇಲೆ ಇವಾಗ ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಕೂಡ. ಈಗ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಇದನ್ನು ಬಾಡಿಸ್ಕೋಬೇಕು. ಸೊ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿ ಎಮ್ಮಿಯಾಗಿತ್ತು. ಒಂಚೂರು ಸ್ಪೈಸಿಯಾಗಿದ್ದರೆ ತುಂಬ ರುಚಿಯಾಗಿರುತ್ತೆ. ಸೊ ಹಂಗಾಗಿ ನಾನು 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಖಾರದ ಪುಡಿ ಕೂಡ ಸೇರಿಸ್ತೀನಿ. ಈಗ ಇದಕ್ಕೆ ನಾನು 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಜಾಸ್ತಿ ಹಾಕಿದರೆ ರುಚಿ ಜಾಸ್ತಿ ಇರುತ್ತೆ. ಸೊ ಇದು ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ನೀವು ಅಂಗಡಿದು ಬೇಕಾದರೂ ಹಾಕ್ಕೋಬೋದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಕೂಡ ಫ್ರೈ ಆಗುತ್ತೆ. ಹಾಗೆ ಈಗ ಟೊಮೆಟೋನ ಕೂಡ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಜಾಸ್ತಿ ಹಾಕಿಲ್ಲ, ಒಂದು 4ರಿಂದ 5 ಟೊಮೆಟೊ, ನಾಟಿ ಟೊಮೆಟೊ ಹಾಕಿದ್ದೀನಿ. ಬಿರಿಯಾನಿ ಆಗಲಿ, ಕುಷ್ಕ ಆಗಲಿ, ಯಾವುದೇ ರೆಸಿಪಿ ಆದರೂ ಹುಳಿ ಮತ್ತು ಉಪ್ಪು, ಖಾರ ಎಲ್ಲ ಬ್ಯಾಲೆನ್ಸ್ಡ್ ಆಗಿರಬೇಕು. ಆವಾಗ ತುಂಬ ರುಚಿಯಾಗಿರುತ್ತೆ. ಸೊ ಇವಾಗ ನಾಟಿ ಟೊಮೆಟೊ ಹಾಕಿದ ಮೇಲೆ ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ ಟೊಮೆಟೊ ಅಂದ್ಬಿಟ್ಟು ನಾನು ಟೊಮೆಟೊ ಹಾಕಿದ್ದೆ. ಇಮಿಡಿಯೇಟಾಗಿ ಉಪ್ಪನ್ನ ಹಾಕ್ತೀನಿ. ನಾನು ಎಲ್ಲ ವೀಡಿಯೋಲ್ಲೂ ಹೇಳ್ತೀನಿ ಇದನ್ನು. ಸೊ ಯಾರಾದರೂ ಫಾಲೋ ಮಾಡೋಂಗಿದ್ರೆ ಮಾಡ್ಬೋದು. ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕುಷ್ಕಾಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಇರಬೇಕು. ಟೊಮೆಟೊ ಕಮ್ಮಿ ಇದ್ರೂ ನಡೆಯುತ್ತೆ, ಯಾಕಂದರೆ ಆಮೇಲೆ ಮೊಸರು ಕೂಡ ಆ್ಯಡ್ ಮಾಡೋದ್ರಿಂದ. ಸೊ ನಾನು ಈರುಳ್ಳಿ ಜಾಸ್ತಿನೇ ಹಾಕಿದ್ದೀನಿ. ಹಾಗೆ ಇವಾಗ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಸೇರಿ ಕಟ್ ಮಾಡಿಕೊಂಡು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ ಕುಷ್ಕಾಗೆ. ಸೊ ಇವಾಗ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಎಲ್ಲ ಬ್ಲೆಂಡ್ ಆಗಬೇಕು. ಈರುಳ್ಳಿ ಮತ್ತು ನೀಟಾಗಿ ಮಿಕ್ಸ್ ಆಗಬೇಕು. ಸೊ ಜಾಸ್ತಿ ಇರುತ್ತೆ, ಫ್ರೈ ಆಗಿದೆ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ನೋಡಿ, ಆ ರೀತಿ ಆಗಬೇಕು. ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಸೊ ಕೆಲವರೆಲ್ಲ ಕಲರ್ ಹಾಕ್ತಾರೆ, ಕಲರ್ ಹಾಕಬೇಡಿ, ಚೆನ್ನಾಗಿರೋದಿಲ್ಲ ಮತ್ತು ಹೆಲ್ತಿಗೂ ತುಂಬ ಕೆಟ್ಟದದು. ಸೊ ಹೇಗೆ ನ್ಯಾಚುರಲ್ಲಾಗಿ ಮಾಡ್ಕೋಬೋದು. ಸೊ ಇವಾಗ ನೋಡಿ ಅರಿಶಿನ ಪುಡಿ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಕಲರ್ ಬೇಕು ಅಂತಂದರೆ ನೀವು ಎಣ್ಣೆಗೆ ಖಾರದ ಪುಡಿ ಹಾಕಿದರೆ ಕಲರ್ ಬರುತ್ತೆ. ಸೊ ಆ ರೀತಿ ಕೂಡ ನೀವು ಒಗ್ಗರಣೆ ಸ್ಟಾರ್ಟ್ ಮಾಡ್ಬೋದು. ಸೊ ಇವಾಗ ನಾನು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಮೊಸರು ಹಾಕಿದ ಮೇಲೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ, ಸುಮಾರು ಒಂದು 3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಖಾರ ಒಂಚೂರು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಯಾಕಂದರೆ ಮೊಸರೆಲ್ಲ ಹಾಕಿದ್ದೀವಲ್ಲ, ಸೊ ಅದಕ್ಕೆ ಬ್ಯಾಲೆನ್ಸ್ಡ್ ಆಗಬೇಕು ಅಂದರೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು. ಸೊ 3 ಸ್ಪೂನ್ ಖಾರದ ಪುಡಿ ಹಾಕಿದ ಮೇಲೆ 1.5 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ.
ನೆಕ್ಸ್ಟ್ ಇದಕ್ಕೆ ಜೀರಿಗೆ ಪೌಡರ್ನ ಹಾಕ್ತೀನಿ. ಸೊ ನನಗೆ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ, ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ಗಂಟ್ಲು ಅವಾಗವಾಗ ಕಟ್ಕೊಂಡು ಬಿಡುತ್ತೆ. ಸೊ ಅದು ಎಡಿಟಿಂಗ್ ಮಾಡಬೇಕಾದ್ರೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಜೀರಿಗೆ ಪೌಡರ್ನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಬರ್ತಾಯಿದೆ. ಸೊ ನಿಮ್ಗೆ ಇನ್ನೂ ಜಾಸ್ತಿ ಕಲರ್ ಬೇಕು ಅಂದರೆ ಎಣ್ಣೆಯಲ್ಲಿ ಖಾರದ ಪುಡಿ ಹಾಕಿ ಫ್ರೈ ಮಾಡಿ ಹಾಕಿದರೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ. ಸೊ ಇವಾಗ ನಾನು ಚಿಕನ್ ಸ್ಟಾಕ್ ನೀರೇನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ನೋಡಿ ಚಿಕನ್ದು, ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಮೊದಲಿಗೆ ಕುಕ್ಕರಲ್ಲಿ ಬೇಯಿಸಿದ್ದೆ ಅಲ್ಲ ನೀರು ಮತ್ತು ಚಿಕನ್ನು. ಸೊ ಸಪ್ರೇಟಾಗಿ ಸೋಸ್ಕೊಂಡೆ, ನೀರು ಸಪ್ರೇಟ್ ಮಾಡಿ ಚಿಕನ್ ಸಪ್ರೇಟ್ ಮಾಡಿ ಅದೇ ನೀರನ್ನ ಇದಕ್ಕೆ ಹಾಕಿರೋದು. ಫಸ್ಟು ಚಿಕನ್ ಸ್ಟಾಕ್ ಹಾಕಿ ಆಮೇಲೆ ಪ್ಲೇನ್ ವಾಟ್ರ್ ಹಾಕಿದ್ದೀನಿ. ಚಿಕನ್ ಸ್ಟಾಕ್ ಹಾಕಿದಾಗಲೇ ನಿಮಗೆ ಆ ಕುಷ್ಕ ಫ್ಲೇವರ್ ಬರೋದು. ಸೊ ಅದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ಚಿಕನ್ ಸ್ಟಾಕ್ ಎಲ್ಲ ಹಾಕಿದ ಮೇಲೆ ಇದು ಒಂದು ಕುದಿ ಬರೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಅಕ್ಕಿನ ನಾನು ಆಲ್ರೆಡಿ ಒಂದು ಹಾಫ್ ಆನ್ ಅವರ್ ಮುಂಚೆ ನೆನೆಸಿಟ್ಕೊಂಡಿದ್ದೆ. ಅಕ್ಕಿ ನಾನು ಸುಮಾರು ಒಂದು ಕಾಫಿ ಕುಡಿತೀವಲ್ಲ ಅದರಲ್ಲಿ ಒಂದು 4 ಗ್ಲಾಸ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಅಕ್ಕಿನೆಲ್ಲ ಸೇರಿಸ್ತಾ ಇದ್ದೀನಿ. ನೀರು ನಾನು ಕಣ್ಣಳತೆ ಪ್ರಕಾರ ನಾನು ತೊಗೊಳ್ಳೋದು. ಸೊ ನೀವೇನಾದರೂ ಮೆಷರ್ಮೆಂಟೆಲ್ಲ ಹಾಕಂಗಿದ್ರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಸೊ ಎಲ್ಲರಿಗೂ ಗೊತ್ತಿರುತ್ತೆ, ಇನ್ ಕೇಸ್ ಯಾರಾದರೂ ಗೊತ್ತಿಲ್ಲ ಅಂದರೆ ಫಾಲೋ ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಅಕ್ಕಿ ಎಲ್ಲ ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಒಂದು ಕುದಿ ಬರ್ತಾ ಇದ್ದಂಗೆ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ವಿಸಿಲ್ ಹಾಕ್ಬಿಡ್ತೀನಿ. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ನೀವು ಟೇಸ್ಟ್ ನೋಡಿ, ನಿಮಗೇನಾದರೂ ಕಮ್ಮಿ ಆಯಿತು ಅಂತ ಅನಿಸಿದರೆ ಉಪ್ಪು ಖಾರ ಹಾಕ್ಕೋಬೋದು. ಸೊ ನನಗೆಲ್ಲ ಪರ್ಫೆಕ್ಟಾಗಿತ್ತು, ಹಂಗಾಗಿ ನಾನು ಏನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಈಗ ಕುಕ್ಕರ್ ಲಿಡ್ ಹಾಕಿ ಕ್ಲೋಸ್ ಮಾಡಿಬಿಡ್ತೀನಿ. ನಾನು ಯೂಶ್ವಲಿ 1 ಅಥವಾ 2 ವಿಸಿಲ್ ಅಷ್ಟೇ ಕೊಡೋದು. ಸೊ ನಿಮಗೆ ಬೇಕಾದರೆ ನೀವು ಜಾಸ್ತಿ ವಿಸಿಲ್ ಕೊಡ್ಬೋದು. ಅದು ನೀವು ಹೇಗೆ ತಿಂತೀರಾ ಅಂದರೆ ಕೆಲವ್ರಿಗೆ ಅನ್ನ ತುಂಬ ಮೆತ್ತಗಿರಬೇಕು, ಕೆಲವ್ರಿಗೆ ಅನ್ನ ಸ್ವಲ್ಪ ಉಡಿಯಾಗಿರಬೇಕು. ಸೊ ನಮಗೆ ಮೆತ್ತಗಿರಬೇಕು, ಅದ್ರ ಪ್ರಕಾರ ನಾವು ಮಾಡ್ಕೋತೀವಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಣಲಿ ಇಟ್ಟಿದ್ದೀನಿ. ಆ ಬಾಣಲಿಗೆ ಒಂಚೂರು ಎಣ್ಣೆನ ಹಾಕ್ಬಿಟ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಸೊ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈರುಳ್ಳಿನೆಲ್ಲ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಕುಷ್ಕ ಮಾಡಿದರೆ ಗ್ರೇವಿ ಬೇಕಲ್ಲ. ಸೊ ಹಂಗಾಗಿ ಇವಾಗ ಚಿಕನ್ ಏನು ನಾನು ಬೇಯಿಸಿ ಸಪ್ರೇಟಾಗಿ ಇಟ್ಕೊಂಡಿದ್ದೆ ಅಲ್ಲ, ಆ ಚಿಕನ್ಗೆ ನಾನು ಇಲ್ಲಿ ಸೆಮಿ ಗ್ರೇವಿ ರೀತಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಒಂಚೂರು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಸೊ ಇವತ್ತು ಎಲ್ಲ ಸ್ಪೈಸಿಯಾಗಿ ಮಾಡೋಣ ಅಂತ ಎಲ್ಲ ಸ್ಪೈಸಿಯಾಗಿ ಮಾಡ್ತಾಯಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಆಗ್ತಾಯಿದ್ರೆ ಚೆನ್ನಾಗಿ ಇರುತ್ತೆ. ಆವಾಗ ಎಲ್ಲರಿಗೂ ಗೊತ್ತಾಗುತ್ತೆ ಅಕ್ಕಪಕ್ಕ ಅಲ್ಲಿ ಇವ್ರ ಮನೇಲೇನೋ ಸ್ಪೆಷಲ್ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು. ಸೊ ಶುಂಠಿ ಬೆಳ್ಳುಳ್ಳಿ ಮಸ್ಟ್. ಇವಾಗ ಹಸಿಮೆಣಸಿನ್ಕಾಯಿ ನೋಡಿ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ, ಸ್ವಲ್ಪ ಸ್ಪೈಸಿ ಆಗಿರಲಿ ಅಂದ್ಬಿಟ್ಟು. ಸೊ ನಿಮಗೆ ಬೇಕಾದರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ರೀತಿ ಕೂಡ ಮಾಡ್ಕೋಬೋದು, ಬಟ್ ಈ ರೀತಿ ಹಾಕಿದರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೆ ನೋಡಿ ಟೊಮೆಟೊಸ್, ಅದನ್ನು ಹಾಕ್ತಾಯಿದ್ದೀನಿ. ಸುಮಾರು ಒಂದು 4ರಿಂದ 5 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ, ನಾಟಿ ಟೊಮೆಟೊ. ಸೊ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ವಾಯ್ಸ್ ಅವಾಗವಾಗ ವೇರಿಯೇಷನ್ ಇದೆ, ಸೊ ಬೇಜಾರು ಮಾಡ್ಕೋಬೇಡಿ. ಈಗ ಟೊಮೆಟೊ ಎಲ್ಲ ಹಾಕಿದ ಮೇಲೆ ಉಪ್ಪನ್ನ ಹಾಕ್ತಾಯಿದ್ದೀನಿ. ಸೊ ನಾನು ಚಿಕನ್ ಆಲ್ರೆಡಿ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಇದಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ಮಾತ್ರ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಬಿಡ್ತೀನಿ. ನೀರೆಲ್ಲ ಬಿಟ್ಕೊಳ್ಳುತ್ತೆ ಟೊಮೆಟೊದು. ಸೊ ಅಲ್ಲಿ ತನಕ ಇದನ್ನು ಕ್ಲೋಸ್ ಮಾಡಿ ಇಡ್ತೀನಿ. ಸುಮಾರು ಒಂದು 2ರಿಂದ 3 ನಿಮಿಷ ಕ್ಲೋಸ್ ಮಾಡಿ ಇಟ್ಟಿದೆ ನೋಡಿ. ಇವಾಗ ಟೊಮೆಟೊ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಬರ್ತಾಯಿದೆ. ಇವಾಗ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ನಾನು ಚಿಕನ್ನ ಆ್ಯಡ್ ಮಾಡ್ತೀನಿ. ಸೊ ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಟೊಮೆಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು. ಸೊ ನಿಮ್ಗೆ ಬೇಕಾದರೆ ಟೊಮೆಟೊ ಪ್ಯೂರಿ ಮಾಡಿ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಚಿಕನ್ ಏನು ಬೇಯಿಸಿದೆ ನೋಡಿ ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಇದೇನು ಬೇಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ಬೆಂದಿರೋದ್ರಿಂದ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ. ಈ ರೀತಿ ಮಾಡೋದ್ರಿಂದ ಕುಷ್ಕ ಕೂಡ ಆ ಕಡೆ ರೆಡಿ ಆಗುತ್ತೆ, ಈ ಕಡೆ ನೀವು ಚಿಕನ್ ಫ್ರೈ ಕೂಡ ಮಾಡ್ಕೋಬೋದು. ಸೊ ನೋಡಿ ಇವಾಗ ಚಿಕನ್ ಎಲ್ಲ ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡಿದ್ದೀನಿ. ಈಗ ನಾನು ಹಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಸೊ ಆಲ್ರೆಡಿ ಹಸಿಮೆಣಸಿನ್ಕಾಯಿ ಕೂಡ ಜಾಸ್ತಿ ಹಾಕಿದ್ದೀನಿ. ಸೊ ನಾನು ಹೇಳ್ದಂಗೆ ಸ್ವಲ್ಪ ಸ್ಪೈಸಿಯಾಗಿ ಮಾಡೋಣ ಅಂತ ಸ್ವಲ್ಪ ಪೆಪ್ಪರ್ ಪೌಡ್ರ್ ಕೂಡ ಆ್ಯಡ್ ಮಾಡಿದ್ದೀನಿ.
ನೆಕ್ಸ್ಟ್ ಇದಕ್ಕೆ ಧನಿಯಾ ಪೌಡರ್ ಕೂಡ ಆ್ಯಡ್ ಮಾಡ್ತೀನಿ. ನಿಮಗೆ ಬೇಕಾದರೆ ಗರಂ ಮಸಾಲ ಹಾಕ್ಕೊಳ್ಳಿ. ಸೊ ನಾ ಹೇಳ್ದಂಗೆ ಒಂದು ಪ್ಯಾಕೆಟ್ ಗರಂ ಮಸಾಲ ತಂದಿದ್ದೆ, ಅದು ನಿನಗೆ ಖಾಲಿ ಆಯಿತು. ಸೊ ಅದಾದಮೇಲೆ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ತಂದರೆ ಎಲ್ಲ ರೆಸಿಪಿಗೂ ಯೂಸ್ ಮಾಡಿ ಖಾಲಿ ಮಾಡಿಬಿಡ್ತೀನಿ. ನಾನು ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ. ತುಂಬ ಅಪರೂಪ ನಾನು ಗರಂ ಮಸಾಲ ಯೂಸ್ ಮಾಡೋದು. ಸೊ ಯಾವಾಗ ಪ್ಯಾಕೆಟ್ ತಂದರೆ ಅದು ಖಾಲಿ ಆಗಲಿ ಅಂತ ಮಾತ್ರ ಯೂಸ್ ಮಾಡ್ತೀನಿ. ಸೊ ಇವಾಗೆಲ್ಲ ಹಾಕಿದ ಮೇಲೆ ನೋಡಿ, ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇದು ಒಂದು ಸ್ವಲ್ಪ ಬ್ಲೆಂಡ್ ಆಗಲಿ ಅಂತ ಸ್ವಲ್ಪ ಹೊತ್ತು ನಾನು ಇದನ್ನು ಬಾಯ್ಲ್ ಮಾಡೋಕ್ಕೆ ಬಿಡ್ತೀನಿ. ನೆಕ್ಸ್ಟು ನಾನು ಸೋಯಾ ಸಾಸ್ ಹಾಕೋಣ ಅಂತ ಫ್ರಿಜ್ಜಲ್ಲಿ ಸೋಯಾ ಸಾಸ್ ಹುಡ್ಕೋಕ್ಕೆ ಅಂತ ಹೋದೆ, ಅದಕ್ಕೆ ಟೈಮ್ ಆಗೋಯ್ತು. ಆ್ಯಕ್ಚುಲಿ ನಾನಿವತ್ತು ಚಿಲ್ಲಿ ಚಿಕನ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನನ್ನ ಹತ್ರ ಚಿಲ್ಲಿ ಸಾಸ್ ಇರಲಿಲ್ಲ, ಹಾಗೆ ಕ್ಯಾಪ್ಸಿಕಮ್ ಕೂಡ ಇರಲಿಲ್ಲ. ಹಾಗಾಗಿ ಬೇಡ ಅಂತ ಏನೋ ಒಂದು ಪ್ಲ್ಯಾನ್ ಮಾಡಿದೆ. ಸೊ ನೆಕ್ಸ್ಟ್ ಸಂಡೇ ಆದರೂ ನಾನು ಚಿಲ್ಲಿ ಚಿಕನ್ ರೆಸಿಪಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೋಸ್ಟ್ಲಿ ತುಂಬ ಜನಕ್ಕೆ ಚಿಲ್ಲಿ ಚಿಕನ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈಗ ನೋಡಿ ಒಂಚೂರು ಸೋಯಾ ಸಾಸ್ ಕೂಡ ಹಾಕಿದ್ದೀನಿ. ಸೋಯಾ ಸಾಸ್ ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಸೋಯಾ ಸಾಸ್ ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು, ಆಲ್ರೆಡಿ ನಾನು ಸ್ಟಾರ್ಟಿಂಗ್ ಬೇಯಿಸಿದೆ ನೋಡಿ ಚಿಕನ್ ಜೊತೆ ಎಗ್, ಅದನ್ನು ಕೂಡ ನಾನು ಕಟ್ ಮಾಡಿಬಿಟ್ಟು ಇದರಲ್ಲಿ ಸೇರಿಸ್ತಾ ಇದ್ದೀನಿ. 4 ಎಗ್ ಹಾಕಿದ್ದೀನಿ, ಎಲ್ಲರಿಗೂ ಒಂದೊಂದು ಅನ್ನೋ ಲೆಕ್ಕದಲ್ಲಿ 4 ಎಗ್ ಹಾಕಿದ್ದೀನಿ. ಏನಂದರೆ ನಮ್ಮನೇಲಿ ಅರ್ಧ kg ಚಿಕನ್ ತಂದರೆ ಅದು ಖಾಲಿನೇ ಆಗೋದಿಲ್ಲ. ಸುಮಾರು ಒಂದು 2 ಟೈಮ್ಸ್ ಇಟ್ಕೊಂಡು ತಿಂತಾರೆ. ಅಂದರೆ ಇವತ್ತು ಸಂಡೇ ಅಲ್ಲ, ಇವತ್ತು ತಿಂತಾರೆ, ಬಿಟ್ಟರೆ ನಾಳೆ ಸೋಮವಾರ ತಿನ್ನಲ್ಲ, ಮಂಗಳವಾರ ನಮೇಶ್ ತಿಂತಾನೆ. ಸೊ ಹಂಗಾಗಿ ಇನ್ನು 1/4 kg ತರೋಕ್ಕಾಗಲ್ಲ. 1/4 kg ಕೇಳಕ್ಕೆ ಹೋದರೆ ಅಂಗಡಿಯವ್ರು ಕ್ಯಾಕ್ರಸ್ ಮುಖದ ಮೇಲೆ ಹೋಗಿದ್ದಾರೆ. ಹಂಗಾಗಿ ಒಂದು 1/2 kg ತೊಗೊಂಡು ಬರ್ತೀನಿ. ಏನು ಮಾಡಲ್ಲ, ಒಂದೊಂದು ಪೀಸೇ ತಿನ್ನೋದು ಇವರೆಲ್ಲ. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ನಾನು ಮಾಡಬೇಕಾಗತ್ತೆ. ಸೊ ಇವಾಗ ಎಗ್ಗೆಲ್ಲ ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟ್ ಇದರ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಡ್ತೀನಿ. ಸೊ ಆವಾಗ ಚಿಕನ್ ಫ್ರೈ ರೆಡಿ ಆಗುತ್ತೆ. ಕುಷ್ಕ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ನಿಮಗೆ ಬೇಕಾದರೆ ಒಂಚೂರು ನೀರು ಕೂಡ ಹಾಕ್ಕೊಳ್ಳಿ, ಅಥವಾ ಹಾಲು ಕೂಡ ಹಾಕ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಫೈನಲಾಗಿ ಈಗ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ರೆಡಿ ಆಯಿತು. ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ಸೊ ಇವಾಗ ಚಿಕನ್ ಫ್ರೈ ರೆಡಿಯಾಗಿದೆ. ನೆಕ್ಸ್ಟ್ ನಾನು ನಿಮಗೆ ಕುಷ್ಕ ಹೇಗಾಗಿದೆ ಅಂತ ತೋರಿಸ್ತೀನಿ. ಸೊ ಕುಷ್ಕ ಅಂತೂ ಸಖತ್ತಾಗಿತ್ತು, ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಬೇಕಾದ್ರೆ ಬಾಸ್ಮತಿ ರೈಸ್ ಯೂಸ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನನಗೆ ಬಾಸ್ಮತಿ ರೈಸ್ ಫ್ಲೇವರ್ ಅಷ್ಟು ಇಷ್ಟ ಆಗೋದಿಲ್ಲ. ಕುಷ್ಕ ಈ ರೀತಿ ಆಗಿದೆ. ಇವಾಗ ನೆಕ್ಸ್ಟ್ ಪ್ಲೇಟಿಂಗ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಸೊ ಇವಾಗ ಗ್ರೇವಿನೆಲ್ಲ ಹಾಕಿದ್ದೀನಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.